ಉದ್ಯಮಿ ಮೋಹನ್ ದಾಸ್ ಪೈ ಸರ್ಕಾರ ಮೂಲಭೂತ ಸೌಕರ್ಯಗಳನ್ನು ಸರಿಯಾಗಿ ಒದಗಿಸ್ತಾ ಇಲ್ಲ ಅಂತ ಪದೇ ಪದೇ ಪ್ರೋಆಕ್ಟಿವ್ ಆಗಿ ಮಾತಾಡ್ತಾನೆ ಇದ್ದಾರೆ. ಈಗಲೂ ಮತ್ತೊಮ್ಮೆ ರೆಬೆಲ್ ಆಗಿದ್ದಾರೆ. ಈ ಸಲ ಮೂಲಭೂತ ಸೌಕರ್ಯಗಳ ಜೊತೆಗೆ ಭ್ರಷ್ಟಾಚಾರದ ಆರೋಪ ಮಾಡ್ತಿದ್ದಾರೆ. ನಿಮ್ಮ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ವಿಪರೀತ ಹೆಚ್ಚಾಗೋಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಂದೊಂದು ಇಲಾಖೆಯಲ್ಲೂ ರೇಟ್ ಕಾರ್ಡ್ ಅನ್ನು ಇಟ್ಕೊಂಡಿದ್ದಾರೆ. ಆಂಧ್ರ ಮಾದರಿಯಲ್ಲಿ ಸೆಲ್ಫ್ ಸರ್ಟಿಫಿಕೇಟ್ ಕೈಗಾರಿಕೆಗಳಿಗೆ ಸಿಗುವಂತೆ ನೋಡಿ. ಸರ್ಕಾರಕ್ಕೆ ಉದ್ಯಮಿ ಮೋಹನ್ ದಾಸ್ ಪೈ ಸಲಹೆಯನ್ನು ಕೊಟ್ಟಿದ್ದಾರೆ. ರೇಟ್ ಕಾರ್ಡ್ ಇಟ್ಕೊಂಡು ಕರಪ್ಷನ್ ಮಾಡ್ತಾ ಇದ್ದಾರೆ ಹೆಜ್ಜೆ ಹೆಜ್ಜೆಗಳಲ್ಲೂ ಕೂಡ. ಸೊ ಆಟೋಮೆಟಿಕ್ ಆಗಿ ಸೆಲ್ಫ್ ಸರ್ಟಿಫಿಕೇಶನ್ಸನ್ನು ಯೂಸ್ ಮಾಡಿದ್ರೆ ಈ ಕರಪ್ಷನ್ ತಪ್ಪುತ್ತೆ ಅನ್ನೋದು ಅವ್ರದ್ದು ವಾದ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಪ್ರಕಾಶ್, ಈಗ ಮೋಹನ್ ದಾಸ್ ಪೈ ಇವತ್ತು ಫಸ್ಟ್ ಟೈಮ್ ಮಾತಾಡ್ತಿರೋದಲ್ಲ. ಇಷ್ಟು ಸಹ ಮೂಲಭೂತ ಸೌಕರ್ಯದ ಬಗ್ಗೆ ಮಾತಾಡ್ತಾ ಇದ್ರು, ಈ ಕರಪ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಟ್ ಸರ್ಕಾರ ಯಾಕೆ ಸೀರಿಯಸ್ ಆಗಿ ಈ ವಿಚಾರಗಳನ್ನು ತಗೊಳ್ತಾ ಇಲ್ಲ? ಸಚಿವರ ಮೌನ ಭ್ರಷ್ಟಾಚಾರ ಕುಣಿತಾ ಇದೆ ಈ ಸರ್ಕಾರದ ಅವಧಿಯಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮಮತಾ ಹೆಗ್ಡೆ, ಪ್ರಮುಖವಾಗಿ ಕೈಗಾರಿಕೋದ್ಯಮಗಳಿಗೆ ಒಂದಿಷ್ಟು ಸರ್ಟಿಫಿಕೇಟ್ಗಳನ್ನು ಪಡೆಯೋದಕ್ಕೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಜೊತೆಗೆ ಪ್ರತ್ಯೇಕವಾಗಿ ಒಂದಿಷ್ಟು ನಿಯಮಗಳನ್ನು ಅಪ್ಲೈ ಮಾಡ್ಕೊಳ್ಬೇಕು ಅಥವಾ ಒಂದಿಷ್ಟು ದಾಖಲೆಗಳನ್ನು ತೆಗೆದುಕೊಳ್ಬೇಕು ಅಂತಂದ್ರೂ ಕೂಡ ಈಸಿಯಾಗಿ ಆಗ್ತಾ ಇಲ್ಲ. ಸೊ ಹಾಗಾಗಿ ಯಾವ್ಯಾವ ಇಲಾಖೆಗಳಲ್ಲಿ ಕೆಲಸಗಳಾಗಬೇಕು ಅದು ಯಾವುದು ಕೂಡ ಆಗ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಪದೇ ಪದೇ ಹಿಂದೆ ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಜೊತೆಗೆ ಇದೇ ತಿಂಗಳ ಮೊದಲ ವಾರದಲ್ಲಿ ಒಂದು ಟ್ವೀಟ್ ಅನ್ನು ಮಾಡಿದ್ರು. ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಇದೆ ಅನ್ನುವಂತಹ ಒಂದು ರೇಟ್ ಕಾರ್ಡ್ನ ಬಗ್ಗೆ ಕೂಡ ಉಲ್ಲೇಖವನ್ನ ಮಾಡಿದ್ರು. ಸೊ ಆಗ್ಲೂ ಕೂಡ ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಕೇವಲ ಒಂದು 2-3 ಸರ್ಕಾರದ ಸಚಿವರುಗಳು ಮಾತ್ರ ಮಾತನಾಡಿದ್ರು. ಅದು ಬಿಜೆಪಿಯ ಏಜೆಂಟರ ರೀತಿಯಲ್ಲಿ ಮಾತನಾಡ್ತಾರೆ ಅಂತ ಹೇಳಿದ್ರು. ಆದ್ರೆ ಅಲ್ಲಿ ಆಗ್ತಾ ಇರುವಂತಹ ಲೋಪದೋಷಗಳೇನು, ಭ್ರಷ್ಟಾಚಾರ ಏನಾಗ್ತಾ ಇದೆ ಅದನ್ನ ತಡೆಗಟ್ಟುವಂಥದ್ದು ಅಥವಾ ಅಲ್ಲಿ ಆಗ್ತಾ ಇರುವಂತಹ ಲೋಪದೋಷವನ್ನ ನಿಯಂತ್ರಣ ಮಾಡೋದಕ್ಕೆ ಸರ್ಕಾರ ಮುಂದಾಗ್ಲಿಲ್ಲ. ಈಗಲೂ ಕೂಡ ಸರ್ಕಾರದ ವಿರುದ್ಧ ಕುಟುಕಿದ್ದಾರೆ. ಭ್ರಷ್ಟಾಚಾರದ ರೇಟ್ ಕಾರ್ಡ್ಗಳನ್ನ ಉಲ್ಲೇಖ ಮಾಡಿದ್ದಾರೆ. ಈ ಹಿಂದೆ 12 ಇಲಾಖೆಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥ ಆರೋಪವನ್ನ ಮಾಡಿದ್ರು. ಈಗ ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನುವಂತಹ ರೇಟ್ ಕಾರ್ಡ್ ಅನ್ನು ಉಲ್ಲೇಖ ಮಾಡಿಲ್ಲ. ಆದ್ರೆ ಒಂದಿಷ್ಟು ಇಲಾಖೆಗಳಲ್ಲಿ ಭ್ರಷ್ಟಾಚಾರದ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಕೇವಲ ಮೋಹನ್ ದಾಸ್ ಪೈ ಮಾತ್ರ ಅಲ್ಲ, ಬೇರೆ ಬೇರೆ ಉದ್ಯಮಿಗಳು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳನ್ನ ಕೈಗಾರಿಕೋದ್ಯಮಿಗಳಿಗೆ ಏನು ಕೊಡಬೇಕು, ಜೊತೆಗೆ ಮೂಲ ಸೌಕರ್ಯಗಳನ್ನ ಜನರ ಅಂದ್ರೆ ಬೆಂಗಳೂರಿನ ನಿವಾಸಿಗಳಿಗೆ ಏನು ಕಲ್ಪಿಸ್ಕೊಡ್ಬೇಕಾಗಿತ್ತು ಅದು ಯಾವುದು ಕೂಡ ಸರ್ಕಾರದಿಂದ ಸಕಾರಾತ್ಮಕವಾಗಿ ಸಿಗ್ತಾ ಇಲ್ಲ. ಸೊ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ. ಅಭಿವೃದ್ಧಿ ಅಂತ ಹೇಳಿ ಒಂದಿಷ್ಟು ದೊಡ್ಡ ಮಟ್ಟದ ಕಂಪನಿಗಳು ನಗರಕ್ಕೆ ಬಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳೇ ಸಿಗ್ತಾ ಇಲ್ಲ ಅನ್ನುವಂತಹ ಅಸಮಾಧಾನಗಳನ್ನು ಕೂಡ ವ್ಯಕ್ತಪಡಿಸಿದ್ರು. ಸೊ ಹಾಗಾಗಿ ಬೇರೆ ಕಂಪನಿಗಳು ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗುವಂತ ನಿರ್ಧಾರವನ್ನು ಕೂಡ ಮಾಡಲಾಗುತ್ತೆ ಅನ್ನುವಂತಹ ಒಂದಿಷ್ಟು ಆತಂಕವನ್ನ ಕೂಡ ವ್ಯಕ್ತಪಡಿಸಿದ್ರು. ಹೀಗೆ ಪದೇ ಪದೇ ಎಕ್ಸ್ ಖಾತೆಗಳಲ್ಲಿ ಸರ್ಕಾರವನ್ನ ಎಚ್ಚರಿಸ್ತಾ ಇದ್ರು ಕೂಡ, ಕುಟುಕ್ತಾ ಇದ್ರು ಕೂಡ ಸರ್ಕಾರ ಮಾತ್ರ ಇನ್ನೂ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಅದನ್ನ ಒಂದ್ ರೀತಿಯಲ್ಲಿ ವ್ಯಂಗ್ಯವಾಗಿನೋ ಅಥವಾ ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸರ್ಕಾರದ ಧೋರಣೆ ಕೂಡ ಇದೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪ್ರಕಾಶ್.